ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾವು ಸೀರಿಯಲ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಸೀರಿಯಲ್ ಸೀರೀಸ್ ಏನಪ್ಪಾ ಅಂದ್ರೆ ಟಿವಿಗೂ ಬರೋಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ವಿಡಿಯೋನ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋ ಸೀರಿಯಲ್ ಯಾವ್ದಪ್ಪ ಅಂದ್ರೆ ಜಿ ಕನ್ನಡದಲ್ಲಿ ಬರೋ ಅಮೃತಧಾರೆ. ಇವತ್ತಿನ ಸೀನ್ ಏನಪ್ಪಾ ಅಂದ್ರೆ ಮಲ್ಲಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿದಾಳೆ. ಹಾಗೆ ಪಾಪು ಕೂಡ ಹೊಟ್ಟೆಲಿ ಸತ್ತೋಗಿದೆ. ಇದನ್ನ ನೆನೆಸ್ಕೊಂಡು ಗೌತಮ್ ಭೂಮಿಕಾ ಹತ್ರ ಜಯದೇವ್ ಒಳ್ಳೆಯವನಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಅವ್ನ್ ಚೇಂಜ್ ಆದಾಗ ಈ ತರ ಆಗೋಯ್ತಲ್ಲ ಅಂತ ಭೂಮಿಕನ ಹತ್ರ ಬೇಜಾರ್ ಮಾಡ್ಕೋತಾ ಇರ್ತಾನೆ. ಇದೇ ಸಮಯದಲ್ಲಿ ಜಯದೇವ್ ಬಂದು ಗೌತಮ್ ಮತ್ತು ಭೂಮಿಕಾಗೆ ನೀವು ಮನೆಗೆ ಹೋಗಿ ನಾನು ಮಲ್ಲಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಹಾಗೆ ಗೌತಮ್ ಮುಂದೆ ಮುಸ್ಲೆ ಕಣ್ಣೀರ್ ಹಾಕ್ತಾ ಅಣ್ಣ ಮತ್ತು ಅದಕ್ಕೆಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಆದ್ರೆ ಗೌತಮ್ ನಾವೇ ಮಲ್ಲಿ ನೋಡ್ಕೋತೀವಿ, ನೀನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ ಬಾ ಅಂತ ಜಯದೇವ್ನ ಹೇಳ್ತಾನೆ. ಆದ್ರೆ ಜಯದೇವ್ ಇವ್ರನ್ನ ಕಳ್ಸೋಣ ಅಂತ ಬಂದ್ರೆ ನನ್ನೇ ಕಳಿಸ್ತಾ ಇದ್ದಾರಲ್ಲ, ಈ ಗ್ಯಾಪಲ್ಲಿ ಮಲ್ಲಿಗೆ ಪ್ರಜ್ಞೆ ಬಂದ್ರೆ ಏನಪ್ಪಾ ಮಾಡೋದು ಅಂತ ಯೋಚಿಸ್ತಾ ಅವಳಿಗೆ ಪ್ರಜ್ಞೆ ಬರ್ಬಾರ್ದು ಆ ಥರ ಏನಾದ್ರು ಮಾಡಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಹೊರಗಡೆ ಹೋಗ್ತಾನೆ. ಗೌತಮ್ ಆನಂದ್ಗೆ ಕಾಲ್ ಮಾಡಿ ಮಲ್ಲಿ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾನೆ. ಹಾಗೆ ಆನಂದ್ ಕೂಡ ಅವನ ಹೆಂಡತಿಗೆ ವಿಷಯ ತಿಳಿಸ್ತಾನೆ. ಆದ್ರೆ ಅಪರ್ಣಾಗೆ ಜಯದೇವ್ ಮೇಲೆ ಡೌಟ್ ಬರುತ್ತೆ. ಜಯದೇವ್ ಏನಾದ್ರು ಮಾಡಿರ್ಬೋದಾ ಅಂತ ಆನಂದ್ನ ಕೇಳ್ತಾರೆ. ಆದ್ರೆ ಆನಂದ್ ಇವಾಗ ಅವನು ಚೇಂಜ್ ಆಗಿದ್ದಾನೆ, ಈ ತರ ಎಲ್ಲ ಮಾಡಲ್ಲ ಅಂತ ಹೇಳಿ ಸುಮ್ನಿರಿಸ್ತಾನೆ. ಇನ್ನೊಂದ್ ಕಡೆ ಜಯದೇವ್ ನರ್ಸ್ಗೆ ದುಡ್ಡು ಕೊಟ್ಟು ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ, ಮಲ್ಲಿಗೆ ಎಚ್ಚರ ಆಗ್ಬಾರ್ದು ಅಂತ. ಮತ್ತೊಂದ್ ಕಡೆ ಪಾರ್ಥ ಅಪೇಕ್ಷೆನ ಹುಡಿಕೊಂಡ್ ಬಂದು ಅಣ್ಣ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ನಾವು ಹೋಗೋಣ ಬನ್ನಿ ಅಂತ ಕರೀತಾನೆ. ಆದ್ರೆ ಅಪೇಕ್ಷಾ ಆಲ್ರೆಡಿ ಅವ್ರು ಇದಾರಲ್ಲ, ನಾವು ನಾವು ಹೋಗೋದ್ರಿಂದ ಏನ್ ಚೇಂಜ್ ಆಗಲ್ಲ, ಅಲ್ಲಿ ಏನ್ ಜಾತ್ರೆ ಮಾಡ್ಬೇಕಾ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಈ ವಾದ ಮಾಡ್ತಾ ಇದ್ರೆ ನನ್ನೇ ತಪ್ಪು ತಿಳ್ಕೊತಾರೆ ಅಂತ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು ನನಗೆ ತಲೆನೋವು ಹಾಗೆ ವಾಮಿಟ್ ಆಗಿದೆ ಅಂತ ಡ್ರಾಮಾ ಮಾಡ್ತಾಳೆ. ಇದನ್ನ ಕೇಳಿದ ಪಾರ್ಥ ಸರಿ ಬಿಡಿ ನೀವು ರೆಸ್ಟ್ ಮಾಡಿ ಅಂತ ಸುಮ್ನಾಗ್ತಾನೆ. ಸೊ ಹೋಗೋದ್ರಿಂದ ಎಸ್ಕೇಪ್ ಆಗ್ತಾಳೆ ಅಪೇಕ್ಷಾ. ನೆಕ್ಸ್ಟ್ ಸೀನಲ್ಲಿ ಗ್ಯಾಪಲ್ ಮನೆಗೆ ಹೋಗ್ತೀನಿ ಅಂತ ಹೋದ ಜಯದೇವ್ ಕಾರಲ್ಲಿ ದಿಯಾ ಮೀಟ್ ಮಾಡ್ತಾನೆ. ದಿಯಾ ಎಷ್ಟು ಆರಾಮಾಗಿದ್ದೀರಾ, ನನಗೆ ಟೆನ್ಷನ್ ಆಗಿದೆ, ಮಲ್ಲಿಗೆ ಎಲ್ಲಿ ಪ್ರಜ್ಞೆ ಬರುತ್ತೋ ನಮ್ಮ ವಿಷಯಲ್ಲಿ ಹೇಳ್ಬಿಡ್ತಾಳೋ ಅಂತ ತುಂಬಾ ಯೋಚನೆ ಆಗ್ತಿದೆ ಅಂತ ಜಯದೇವ್ಗೆ ಹೇಳ್ತಾರೆ. ಆದ್ರೆ ಜಯದೇವ್ ಏನು ತಲೆ ಕೆಡಿಸ್ಕೋಬೇಡ, ಅದಕ್ಕೆ ನಾನು ಏನು ಸೀಕ್ರೆಟ್ ಪ್ಲಾನ್ ಮಾಡಬೇಕು ನಾನು ಅದು ಮಾಡಿದ್ದೀನಿ, ಅದಕ್ಕೆ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ದಿಯಾ ನಾನೇ ನಿನ್ನ ಸೀಕ್ರೆಟ್ ಗರ್ಲ್ ಫ್ರೆಂಡ್ ಆಗಿರೋದನ್ನ ನನ್ನ ಹತ್ರನೇ ಸೀಕ್ರೆಟಾ ಅಂತ ಕೇಳಿದಾಗ ಟೈಮ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಜಯದೇವ್ ಸುಮ್ಮನಿರಿಸ್ತಾನೆ. ಇನ್ನೊಂದು ಸೀನಲ್ಲಿ ಭೂಮಿಕಾ ಗೌತಮ್ ಹತ್ರ ಮಲ್ಲಿಗೆ ನಾವು ಸೀಮಂತ ಮಾಡಿ ಕಳಿಸ್ಬಾರ್ದಿತ್ತು, ಕಳಿಸ್ಲಿಲ್ಲ ಅಂದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಅಳ್ತಾ ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ. ಗೌತಮ್ ಅದಕ್ಕೆ ಭೂಮಿಕಾಗೆ ಸಮಾಧಾನ ಮಾಡ್ತಾ ಇರ್ತಾರೆ, ಧೈರ್ಯವಾಗಿರಿ ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಜಯದೇವ್ ದಿಯಾ ಹತ್ರ ನಾನೀಗ ಹಾಸ್ಪಿಟಲ್ಗೆ ಹೊರಡ್ತೀನಿ, ಹಾಸ್ಪಿಟಲ್ ಅಲ್ಲಿ ಸೆಂಟಿಮೆಂಟ್ ಡ್ರಾಮಾ ಮಾಡಿ ಬಂದಿದ್ದೀನಿ, ಸೊ ಅದನ್ನೇ ಕ್ಯಾರಿ ಮಾಡ್ತೀನಿ, ಸೊ ಕ್ಯಾರಿ ಮಾಡಿದಷ್ಟು ನನಗೆ ಒಳ್ಳೇದು ಅಂತ ಹೇಳ್ತಾ ಇರ್ತಾನೆ. ಸೊ ನೀನೇನು ಯೋಚನೆ ಮಾಡಬೇಡ, ಮಲ್ಲಿ ಸಾಯ್ತಾಳೆ, ನೀನು ಆರಾಮಾಗಿರಿ ಅಂತ ಹೇಳಿ ಸಮಾಧಾನ ಮಾಡಿ ಜಯದೇವ್ ಮನೆಗೆ ಹೊರಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಯದೇವ್ ಮನೆಗೆ ಹೋಗ್ತಾನೆ. ಅವರಮ್ಮ ಜಯದೇವ್ಗೆ ಏನೋ ಆಗಿದೆ ಅಂತ ಜಯದೇವ್ನ ವಿಚಾರಿಸ್ತಾರೆ. ಆದ್ರೆ ಜಯದೇವ್ಗೆ ಆಗಿಲ್ದೇ ಇರೋದು ಅನ್ಕೊಂಡು ಖುಷಿ ಪಡ್ತಾರೆ. ಹಾಗೆ ಮಲ್ಲಿ ಹೇಗಿದ್ದಾಳೆ ಅಂತ ಕೇಳಿದಾಗ ಜಯದೇವ್ ಒಳ್ಳೆ ಒಂಥರ ತುಂಬಾ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾ ಇರ್ತಾನೆ. ಇದನ್ನ ಜಯದೇವ್ ಮಾವ ಗಮನಿಸ್ತಾ ಏನೋ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಜಯದೇವ್ ಮಾಡ್ತಿರೋದು ನಾಟಕನ ನಿಜನ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಅವ್ರ ಮಾವ ಜಯದೇವ್ ರೂಮ್ಗೆ ಹೋಗ್ತಾರೆ. ಭೂಮಿಕಾಗೆ ಗೌತಮ್ ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ ಇಂದ ಫಂಕ್ಷನ್ ಅಲ್ಲಿ ಓಡಾಡಿ ಸುಸ್ತಾಗಿರ್ತೀರಾ ಅಂತ ಹೇಳಿದಾಗ ಭೂಮಿಕಾ ಮಲ್ಲಿ ಆಡ್ತಿದ್ದ ಮಾತು ನೆನ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅದಕ್ಕೆ ಗೌತಮ್ ಸಮಾಧಾನ ಮಾಡ್ತಾ ಧೈರ್ಯ ತುಂಬ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜಯದೇವ್ ಮಾವ ಜಯದೇವ್ನ ವಿಚಾರಿಸ್ತಾ ಇದ್ದಾರೆ, ಏನೋ ನೀನ್ ಈ ತರ ಆಕ್ಟಿಂಗ್ ಮಾಡ್ತಾ ಇದೀಯಾ, ಎಲ್ರು ಯಾವಾಗ್ಲೂ ಒಂದ್ಸರಿ ಆಕ್ಟಿಂಗ್ ಮಾಡಿದ್ರೆ ನಿಂದು ಡೈಲಿ ಆಕ್ಟಿಂಗ್ ಆಗ್ತಿದ್ಯಲ್ಲ ಅಂತ ಕೇಳ್ತಾರೆ. ಹಾಗೆ ಆಕ್ಸಿಡೆಂಟ್ ಮಾಡಿರೋದು ನೀನೇ ಅಲ್ವಾ ಅಂತ ಅವ್ರ ಮಾವ ಜಯದೇವ್ನ ಕೇಳ್ತಾರೆ. ಅದಕ್ಕೆ ಜಯದೇವು ನಾನ್ ಮಾಡಿಲ್ಲ ಎಂದು ಹೇಳ್ತಾನೆ. ಹಾಗೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳ್ತಾನೆ. ಮಲ್ಲಿ ಮತ್ತು ಜಯದೇವ್ ಮೊಬೈಲ್ ಎಕ್ಸ್ಚೇಂಜ್ ಆದ್ರಿಂದ ಮಲ್ಲಿ ಜಯದೇವ್ ಮೊಬೈಲ್ ಕೊಡಕ್ಕೆ ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಯ್ತು ಅಂತ ಜಯದೇವ್ ಹೇಳ್ತಾನೆ. ಹಾಗೆ ನನಗೆ ಇದೆಲ್ಲ ಯೋಚನೆ ಇಲ್ಲ, ನನಗೆ ಯೋಚನೆ ಆಗ್ತಾ ಇರೋದು ಮಲ್ಲಿ ನಾನು ಮತ್ತು ದಿಯಾ ಇರೋದನ್ನ ನೋಡುದ್ಲಾ ಅಂತ ಯೋಚನೆ ಆಗ್ತಿದೆ ಅಂತ ಜಯದೇವ್ ಅವ್ರ ಮಾವನ ಹತ್ರ ಹೇಳ್ತಾನೆ. ಅದಕ್ಕೆ ಅವ್ರ ಮಾವ ಈ ತರ ಆದ್ರೆ ತುಂಬಾ ತೊಂದರೆ ಆಗುತ್ತೆ ನೋಡು, ಇಷ್ಟ ದಿನ ನಿಮ್ಮ ಅಣ್ಣ ನಿಂಗೆ ವಾರ್ನ್ ಮಾಡ್ತಿದ್ದ, ನೆಕ್ಸ್ಟ್ ನಿನ್ನ ಗೌತಮ್ ಮನೆಯಿಂದ ಆಚೆ ಆಗ್ತಾನೆ, ಏನ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಯದೇವು ನಾನೇನು ಸುಮ್ಮನೆ ಇರ್ತೀನಿ ಅಲ್ಲಿ ತನಕ, ಸೊ ಅದಕ್ಕೆ ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ, ಮಲ್ಲಿ ಕತೆನ ಹಾಸ್ಪಿಟಲಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗೀತು. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಗೆ ಯಾವ ಸೀರಿಯಲ್ ಟಿವಿಗೂ ಮುಂಚೆ ಬೇಕೆಂದು ಕೂಡ
ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.